ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ CRPCದು ಪಾರ್ಟ್ 2ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾರ್ಟ್ 1 ನೋಡ್ಕೊಂಬಂದಿಲ್ದಿರೋದು ನೋಡ್ಕೊಂಬನ್ನಿ. ಇದು JRGL ಅನ್ನೋ ಸಬ್ಜೆಕ್ಟಿಂದ ಮಾಡ್ತಾ ಇರೋದು. ಇದು ಕಂಟಿನ್ಯೂಷನ್ ಬಂದುಬಿಟ್ಟು ಸೆಕ್ಷನ್ 41 ಮತ್ತು 41ಇಂದ 46 ತನಕ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಸೆಕ್ಷನ್ 41ಅಲ್ಲಿ 9 ಕೇಸಸ್ ಇದೆ ಆಯಿತಾ. 9 ಕೇಸಸಲ್ಲಿ ಏನಂತಂದರೆ ಪೊಲೀಸ್ ಆಫೀಸರು ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು. ಆ 9 ಕೇಸಸ್ ಏನು ಅಂತ ಇಲ್ಲಿ ನೋಡೋಣ. ಸೆಕ್ಷನ್ 41ಅಲ್ಲಿ ಕೇಸಸ್ ವಿಚ್ ದ ಪೊಲೀಸ್ ಆಫೀಸರ್ ಕ್ಯಾನ್ ಬಿ ಅರೆಸ್ಟೆಡ್ ಎ ಪರ್ಸನ್ ವಿತೌಟ್ ಎ ವಾರೆಂಟ್ ಇಲ್ಲದೆ ಯಾವುದೇ ಒಂದು ಪರ್ಸನ್ನ ಅರೆಸ್ಟ್ ಆಗೋ ರೈಟ್ಸ್ ಇರುತ್ತೆ, ಮಾಡ್ಬೋದು ಅಂತ ಇರುತ್ತೆ. ಓಕೆನಾ. ಎ ಪರ್ಸನ್ ಹೂ ಹ್ಯಾಸ್ ಬೀನ್ ಕನ್ಸರ್ನ್ಡ್ ವಿತ್ ಎನಿ ಕಮಿಸಬಲ್ ಅಫೆನ್ಸ್ ಆರ್ ಅಗೇನ್ಸ್ಟ್ ಎ ರೀಸನಬಲ್ ಕಂಪ್ಲೇಂಟ್ ಹ್ಯಾಸ್ ಬೀನ್ ಫೈಲ್ಡ್ ಆರ್ ಕ್ರೆಡಿಟಬಲ್ information has been received ಆಫ್ ಬೀಯಿಂಗ್ ಎ ಸಸ್ಪೆಕ್ಟ್ ಆಫ್ ಕಮಿಟಿಂಗ್ ಎ ಕ್ರೈಮ್. ಯಾವುದೇ ಒಂದು ಕಮಿಸಬಲ್ ಅಫೆನ್ಸ್ನ ಇವ್ನು ಮಾಡಿರಲಿ ಅಥವಾ ಇವನ ವಿರುದ್ಧ ಯಾವ್ದಾದ್ರು ಒಂದು ಕ್ರೈಮ್ ಕಂಪ್ಲೇಂಟ್ ಫೈಲ್ ಆಗಿರಲಿ ಅಥವಾ ಇವನು ಸಸ್ಪೆಕ್ಟ್ ಅಂತ ಕ್ರೈಮ್ ಕಮಿಟ್ ಆಗಿ ಇವನು ಸಸ್ಪೆಕ್ಟ್ ಅಂತ ಯಾರಾದ್ರು ಇನ್ಫಾರ್ಮೇಷನ್ ಇತ್ತು ಅಂದರೆ ಇವನ್ನ ವಿತೌಟ್ ವಾರೆಂಟು ಪೊಲೀಸರು ಅರೆಸ್ಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ನೋಡೋಣ. ದ ಪರ್ಸನ್ ಹೂ ಹ್ಯಾಸ್ ಪ್ರೀಕ್ಲೈಮ್ಡ್ ಆಸ್ ಆ್ಯನ್ ಅಫೆಂಡರ್ ಬೈ ಆ್ಯನ್ ಆರ್ಡರ್ ಆಫ್ ಎ ಸ್ಟೇಟ್ ಗೌರ್ಮೆಂಟು ವಾಂಟೆಡ್ ಲಿಸ್ಟ್ ಆಗ್ತಾರಲ್ಲ, ಆ ಥರ ವಾಂಟೆಡಲ್ಲಿ ಇವನಿದ್ರೆ, ಸ್ಟೇಟ್ ಗೌರ್ಮೆಂಟ್ ಆರ್ಡರ್ ಮಾಡಿರೋ ವಾಂಟೆಡ್ ಲಿಸ್ಟಲ್ಲಿ ಇವನಿದ್ರೆ ಇವನ್ನ ವಿತೌಟ್ ವಾರೆಂಟು ಅರೆಸ್ಟ್ ಮಾಡ್ಬೋದು. ಅದಾದಮೇಲೆ ಥರ್ಡ್ ಒನ್ ನೋಡೋಣ. ಥರ್ಡ್ ಕೇಸು. ಎ ಪರ್ಸನ್ ಹೂ ಹ್ಯಾಸ್ ಇನ್ ಎ ಪೊಸೆಷನ್ ಅಂದರೆ ನೋಯಿಂಗ್ಲಿ ಆಯಿತಾ. ಪೊಸೆಷನ್ ಎನಿಥಿಂಗ್ ವಿಚ್ ಈಸ್ ಡಿಸ್ಟ್ರಾಕ್ಟಿವ್ ನೇಚರ್ ಆರ್ ಹೌಸ್ ಬ್ರೇಕಿಂಗ್ ನೇಚರ್. ಇವನ ಹತ್ರ ಯಾವುದೇ ಥರ ಮನೆ ಅಂದರೆ ಟೂಲ್ಸು ವೆಪನ್ಸು ನೋಯಿಂಗ್ಲಿನೇ ಗೊತ್ತಿದ್ದೇನೆ ಇವನು ಯಾವುದೋ ಒಂದು ವೆಪನ್ಸು ಆ ಥರ ಎಲ್ಲ ಡಿಸ್ಟ್ರಾಕ್ಟಿವ್ ನೇಚರ್ ಇಟ್ಕೊಂಡಿರೋದು ಅಥವಾ ಹೌಸ್ ಬ್ರೇಕಿಂಗ್ ನೇಚರ್ ಇರೋವಂಥ ಟೂಲ್ಸ್ದೆಲ್ಲ ಇವನ್ನ ಇಟ್ಕೊಂಡು ಆ ಥರ ಎಲ್ಲ ಏನಾದ್ರು ಪ್ಲ್ಯಾನ್ ಮಾಡ್ತಿದ್ರೆ ಇವನ್ನ ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು. ಫೋರ್ತ್ ಕೇಸ್ ನೋಡೋಣ. ಎ ಪರ್ಸನ್ ಇನ್ ಹೂಸ್ ಪೊಸೆಷನ್ ಅಂದರೆ ನೋಯಿಂಗ್ಲಿ ಎನಿಥಿಂಗ್ ಈಸ್ ಫೌಂಡ್ ವಿಚ್ ಮೇ ಬಿ ಆಫ್ ಆ್ಯಂಡ್ ಸ್ಟೋಲನ್ ಪ್ರಾಪರ್ಟಿ ನೇಚರ್. ಅಂದರೆ ಬೇರೆಯವ್ರ ಹತ್ರ ನೋಯಿಂಗ್ಲಿ ಇವನು ಯಾವ್ದಾದ್ರು ಒಂದು ಅಂದರೆ ಕದ್ದಿದ್ರೆ ಅದು ಸಿಕ್ಕಿದ್ರೆ ಇವನ್ನ ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು ಫೋರ್ತ್ ಕೇಸಲ್ಲಿ. ಫಿಫ್ತ್ ಕೇಸ್ ನೋಡೋಣ. ಎನಿ ಪರ್ಸನ್ ಹೂ ಅಬ್ಸ್ಟ್ರಾಕ್ಟ್ ದ ಪೊಲೀಸ್ ಆಫೀಸರ್ ಇನ್ ಡಿಸ್ಚಾರ್ಜಿಂಗ್ their ಡ್ಯೂಟೀಸ್ ಆರ್ ಎನಿ ಪರ್ಸನ್ ಹೂ ಇಸ್ ಟ್ರೈಯಿಂಗ್ ಟು ಎಸ್ಕೇಪ್ ಫ್ರಮ್ ದ ಪೊಲೀಸ್ ಕಸ್ಟಡಿ. ಏನಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಿಮ್ಮ ಮನೇಲಿ ನಿಮ್ಮ ತಮ್ಮ ಏನೋ ತಪ್ಪು ಮಾಡಿರ್ತಾನೆ ಅಂದ್ಕೊಳ್ಳಿ. ಆವಾಗ ನಿಮ್ಮ ಮನೆಗೆ ನೀವು ಪೊಲೀಸವ್ರು ಬಂದಿರ್ತಾರೆ ತಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ. ನೀವೇನು ಮಾಡ್ತೀರಾ, ನಿಮ್ಮ ತಮ್ಮನ್ನ ಅಲ್ಲೆಲ್ಲೋ ಬಚ್ಚಿಕ್ಬಿಟ್ಟು ಮನೆ ಒಳಗಡೆ ಪೊಲೀಸ್ ಬಂದಿದ ತಕ್ಷಣ ಅವ್ರ ಕಾಲಿಗೆ ಬಿದ್ದುಬಿಡ್ತೀರ, ದಯವಿಟ್ಟು ಅರೆಸ್ಟ್ ಮಾಡಿಬಿಡಿ ಅಂತ ಬಿಡೋದೇ ಇಲ್ಲ ಪೊಲೀಸ್ನ. ಆವಾಗ ಪೊಲೀಸ್ಗೆ ರೈಟ್ಸ್ ಇರುತ್ತೆ, ಅವ್ರ ಡ್ಯೂಟಿನ ಮಾಡೋಕ್ಕೆ ಬಿಡ್ದಂಗೆ ನೀವು ತಡಿತಾ ಇರೋದ್ರಿಂದ ನಿಮ್ಮನ್ನೂ ಅರೆಸ್ಟ್ ಮಾಡೋ ರೈಟ್ಸು ಪೊಲೀಸ್ಗಿರುತ್ತೆ. ಅದನ್ನೇ ಪಾಯಿಂಟ್ ನಂಬರ್ ಅಂದರೆ ಕೇಸ್ ನಂಬರ್ 5 ಹೇಳುತ್ತೆ. ನೆಕ್ಸ್ಟ್ ಕೇಸ್ ನಂಬರ್ 6 ನೋಡೋಣ. ಎನಿ ಪರ್ಸನ್ ಹೂಸ್ ರೀಸನಬಲ್ ಆನ್ ಬೇಲ್ ಆ್ಯಂಡ್ ಪ್ರೊವೈಡೆಡ್ ರಾಂಗ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ರೆಸಿಡೆಂಟ್ ಆರ್ ಎಂಪ್ಲಾಯ್ಮೆಂಟ್. ಏನು ಗೊತ್ತಾ, ಫಸ್ಟು ಜೈಲ್ಗೆ ಹೋಗಿರ್ತಾನೆ. ಜೈಲ್ ಅಂದರೆ ಬೇಲ್ ಸಿಕ್ಕಿ ಅವನು ಹೊರಗಡೆ ಬಂದಿರ್ತಾನೆ ಅಂದ್ಕೊಳ್ಳಿ. ಹೊರಗಡೆ ಬರಬೇಕಾದ್ರೆ ಸ್ವಲ್ಪ ಇನ್ಫಾರ್ಮೇಷನು ಅದೆಲ್ಲ ಕಲೆಕ್ಟ್ ಮಾಡ್ಕೋತಾರೆ ಅವನ ಹತ್ರ, ಅವನೆಲ್ಲೂ ಹೋಗದೇ ಇರಲಿ ಅಂತ. ಆವಾಗ ಅವನು ರೆಸಿಡೆಂಟು ಅವನ ಎಂಪ್ಲಾಯ್ಮೆಂಟ್ ಬಗ್ಗೆ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅವನ್ನ ಮತ್ತೆ ವಿತೌಟ್ ವಾರೆಂಟು ಅವರು ಅರೆಸ್ಟ್ ಮಾಡೋ ರೈಟ್ಸ್ ಇರುತ್ತೆ. ಅದನ್ನು 6th ಕೇಸ್ ಹೇಳುತ್ತೆ. 7th ಕೇಸ್ ನೋಡೋಣ. ಎನಿ ಪರ್ಸನ್ ಹೂ ಇಸ್ ರೀಸನಬಲ್ ಸಸ್ಪೆಕ್ಟೆಡ್ ಆಫ್ ಆ್ಯನ್ ಬೀಯಿಂಗ್ ಡಿಸಾಸ್ಟರ್ ಫ್ರಮ್ ಎನಿ ಆಫ್ ದ ಆರ್ಮಿ ಫೋರ್ಸಸ್. ಯಾವುದೇ ಒಂದು ಆರ್ಮಿ ಫೋರ್ಸಸಲ್ಲಿ ಕಡೆಯಿಂದ ಇವನೇನೋ ತಪ್ಪು ಮಾಡಿದ್ದಾನೆ, ಡಿಸಾಸ್ಟರ್ ಮಾಡಿದ್ದಾನೆ ಏನೋ ಒಂದು ಅಂತ ಬಂದಾಗ ವಿತೌಟ್ ವಾರೆಂಟ್ ಅವನ್ನ ಪೊಲೀಸ್ ಆಫೀಸರು ಅರೆಸ್ಟ್ ಮಾಡ್ಬೋದು. ಓಕೆನಾ. 8th ಕೇಸ್ ನೋಡೋಣ. ಎನಿ ಪರ್ಸನ್ ಅಗೇನ್ಸ್ಟ್ who a reasonable complaint has been any person against whom a reasonable complaint has been filed or a creditable information has been received about his connection with an offence which is committed at the place outside India. In such act would
would have been committed in India shall be punished under section IPC 1908. ಏನಂತಂದರೆ ಸೆಕ್ಷನ್ ಅಂದರೆ ಕೇಸ್ 8 ಏನು ಹೇಳುತ್ತೆ ಅಂತಂದರೆ, ಯಾವುದೋ ಒಂದು ಇವಾಗ ಫಾರ್ ಎಕ್ಸಾಂಪಲ್ ತಾಜ್ದು ಹೋಟೆಲ್ದು ಟ್ರಾಜಿಡಿ, ತಾಜ್ ಹೋಟೆಲಲ್ಲಿ ಇದೈತಲ್ಲ ಬ್ಲಾಸ್ಟ್ ಆಯ್ತಲ್ಲ, ಅದು ಏನು ಅಂದರೆ ಬೇರೆ ಕಡೆಯಿಂದ ಬಂದ್ಬಿಟ್ಟು ಏನೋ ಒಂದು ಬ್ಲಾಸ್ಟ್ ಮಾಡಿರ್ತಾರೆ. ಓಕೆನಾ, ಅಲ್ಲಿ ಯಾರೋ ಒಬ್ಬ ಪ್ರೆಸೆಂಟ್ ಆಗಿರ್ತಾನೆ. ಇಲ್ಲಿ ಇವಾಗ ರೀಸೆಂಟಾಗಿ ಇದ್ರೊಳಗೆ ಒಂದು ಬ್ಲಾಸ್ಟ್ ಆಯ್ತಲ್ಲ, ನಮ್ಮ ರಾಮೇಶ್ವರಂ ಕೆಫೆ, ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯಿತು, ಮತ್ತು ಮಂಗಳೂರಲ್ಲಿ ಒಂದು ವರ್ಷದ ಕೆಳಗೆ ಕುಕ್ಕರ್ ಬ್ಲಾಸ್ಟ್ ಆಯಿತು. ಇದಕ್ಕೆ ಈ ಥರ ಎಷ್ಟೊಂದು ಬ್ಲಾಸ್ಟಲ್ಲಿ ಯಾವುದೋ ಒಬ್ಬ ಪರ್ಸನ್ನು ಎಲ್ಲ ಬ್ಲಾಸ್ಟ್ ಅಲ್ಲೂ ಪ್ರೆಸೆಂಟ್ ಆಗಿರ್ತಾರೆ ಅಂದ್ಕೊಳ್ಳಿ, ಅಥವಾ ಅವ್ನಿಗೆ ಯಾವುದೋ ಒಂದು ಕನೆಕ್ಷನ್ ಇದೆ. ಇವಾಗ ಇಲ್ಲಿ ಏನೋ ಬೇರೆ ಕಡೆ ಅಫೆನ್ಸ್ ಮಾಡೋದಕ್ಕೆ ಬೇರೆ ಕಡೆಯಿಂದ ಕನೆಕ್ಷನ್, ಅಂದರೆ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದಿಂದ ಏನಾದ್ರು ಕನೆಕ್ಷನ್ ಎಲ್ಲ ಇಟ್ಕೊಂಡು ಇಲ್ಲಿ ಅವನು ಅಫೆನ್ಸ್ ಮಾಡಬೇಕು ಅಂದರೆ ಅಫೆನ್ಸ್ ಮಾಡೋಕ್ಕೆ ಹೋಗ್ತಾನೆ. ಯಾವುದೇ ಥರ ಕ್ರೈಮ್ನ ಇಲ್ಲಿ ಕಮಿಟ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿರ್ತಾನೆ ಅಂದ್ಕೊಳ್ಳಿ, ಇಂಡಿಯಾದಲ್ಲಿ ಮಾಡಿ ಸಿಗಾಕೊಂಡಿರ್ತಾನೆ ಅಂದ್ಕೊಳ್ಳಿ, ಅವನು ಸೆಕ್ಷನ್ IPC 1908 ಪ್ರಕಾರ ಅವ್ನಿಗೆ ಪನಿಷ್ಮೆಂಟ್ ಇರ್ತಾನೆ. ಅವ್ನು ಪ್ರೆಸೆಂಟ್ ಆಗಿರಬೇಕು ಮತ್ತು ಇನ್ಫಾರ್ಮೇಷನ್ ಇರಬೇಕು ಅವ್ರಿಗೆ, ಇವನಿಗೆ ಕನೆಕ್ಷನ್ ಇದೆ ಈ ಅಫೆನ್ಸ್ಗೂ ಇವನಿಗೂ ಅಫೆನ್ಸ್ ಕಮಿಟ್ ಆಗಿರುತ್ತಲ್ಲ ಅದಕ್ಕೂ ಇವನಿಗೂ ಕನೆಕ್ಷನ್ ಇದೆ ಅಂತ ಕನ್ಫರ್ಮ್ ಇರಬೇಕು. ಆವಾಗ ಇವನ್ನ ವಿತೌಟ್ ವಾರೆಂಟ್ ಅರೆಸ್ಟ್ ಮಾಡ್ಬೋದು. ಓಕೆನಾ, ಇದನ್ನು ಕೇಸ್ 8 ಹೇಳುತ್ತೆ. ಕೇಸ್ 9 ನೋಡೋಣ. When a request is made either in oral or writing any order of police officer to arrest a person who has escaped to his jurisdiction, such arrest can be done without warrant. ಏನಂತಂದರೆ ಇದು ಬೇಸಿಕಲಿ ಫಾರ್ ಎಕ್ಸಾಂಪಲ್ ಇವಾಗ ಏನದು ರಾಮೇಶ್ವರಂ ಕೆಫೆದು ಇದಾಯಿತು, ಕೇಸ್ ಆಯಿತು ರಾಮೇಶ್ವರಂ ಕೆಫೆದು. ಅವನು ಏನು ಮಾಡ್ದ, ಅಪರಾಧಿ ಮಾಡಾದ್ಮೇಲೆ ಬೇರೆ ಕಡೆ ಎಲ್ಲ ಹೊಟ್ಟೋದ ಅಂದ್ಕೊಳ್ಳಿ, ಬೇರೆ ಸ್ಟೇಟ್ಗೆ ಹೋದ ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಬೇರೆ ಸ್ಟೇಟ್ಗೆ ಅವನು ಹೋದಾಗ ಇವರು ಇಲ್ಲಿಂದ ಹೋಗಿ ಹುಡುಕ್ತಾ ಇರ್ತಾರೆ ಎಲ್ಲ ಕಡೆ. ಇವರು ಇಲ್ಲಿಂದ ಹೋಗ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ ಅಂತಲೇ ಅಂದ್ಕೊಳ್ಳಿ, ಎಲ್ಲಿ ಮೂಲ ಅದೆಲ್ಲ ಹುಡುಕ್ತಾ ಇರ್ತಾರೆ. ಸಡನ್ನಾಗಿ ಬೇರೆ ಗೊತ್ತಾಗುತ್ತೆ ಇವನು ಮಹಾರಾಷ್ಟ್ರದಲ್ಲಿದ್ದಾನೆ ಅಂತ. ಇವರು ಓರಲ್ಲಿ ಅಥವಾ ರಿಟರ್ನಲ್ಲಿ ಮಹಾರಾಷ್ಟ್ರ ಪೊಲೀಸ್ಗೆ ಇವರು ರಿಕ್ವೆಸ್ಟ್ ಮಾಡ್ಬೋದು, ನೀವು ಈ ಪರ್ಸನ್ನ ಮಹಾರಾಷ್ಟ್ರದಲ್ಲಿದ್ದಾನೆ, ಇವನ್ನ ಒಂಚೂರು ಅರೆಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು. ಆವಾಗ ವಿತೌಟ್ ವಾರೆಂಟ್ ಕೂಡ ಆ ಪರ್ಸನ್ನ ಅರೆಸ್ಟ್ ಮಾಡ್ಬೋದು. ಇದು ಕೇಸ್ ನಂಬರ್ 9 ಇದೆ. ಇಷ್ಟೇ 9 ಕೇಸಸ್ಸು ಸೆಕ್ಷನ್ 41 ಕವರ್ ಆಗುವಂಥದ್ದು. ಇವಾಗ ಸೆಕ್ಷನ್ 41 ಮುಗೀತು, ಎಲ್ಲ 9 ಕೇಸಸ್ಸು ಹೇಳಿದ್ದೀನಿ. ಅದರೊಳಗೆ ಪೊಲೀಸು ವಿತೌಟ್ ವಾರೆಂಟು ಅರೆಸ್ಟ್ ಮಾಡ್ಬೋದು ಅಂತ. ನೆಕ್ಸ್ಟು ಸೆಕ್ಷನ್ 41 ನೋಡೋಣ. ಸೆಕ್ಷನ್ 41 ಏನಂತಂದರೆ, ಅರೆಸ್ಟ್ ಆನ್ ರೆಫ್ಯೂಸಲ್ ಟು ಗಿವ್ ದ ನೇಮ್ ಆ್ಯಂಡ್ ರೆಸಿಡೆಂಟ್. ನೇಮ್ ಮತ್ತು ರೆಸಿಡೆಂಟ್ನ ಕೊಡದೇ ಇದ್ದಾಗ ಅರೆಸ್ಟ್ ಮಾಡ್ತಾರೆ. ಏನಂತಂದರೆ, ಇವಾಗ ಪೊಲೀಸು ಇವನೊಬ್ಬ ಮನುಷ್ಯ, ಇವನು ಏನು ಮಾಡ್ತಾನೆ ಅಂತಂದರೆ, ಪೊಲೀಸ್ಗೆ ಇವನೇನೋ ತಪ್ಪು ಮಾಡಿದ್ದಾನೆ ಅಂತ ಡೌಟ್ ಬರುತ್ತೆ. ಹೋಗ್ಬಿಟ್ಟು ಅವನ ಹತ್ರ ನಿನ್ನ ಹೆಸರೇನು, ನೀನು ಎಲ್ಲಿರೋದು ಅದೆಲ್ಲ ಕೇಳ್ತಾರೆ. ಅವ್ನು ರೆಫ್ಯೂಸ್ ಮಾಡ್ತಾರೆ ಅಥವಾ ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ತಾರೆ. ಫಾಲ್ಸ್ ಇನ್ಫಾರ್ಮೇಷನ್ ಇವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇವನು ಯಾವುದೋ ಒಂದು ಮಹಾರಾಷ್ಟ್ರದ ಒಂದು ಬೈಕ್ ಇಟ್ಕೊಂಡಿರ್ತಾನೆ ಅಂದ್ಕೊಳ್ಳಿ, ಮಹಾರಾಷ್ಟ್ರದ್ದು ಅಥವಾ ಯಾವುದೋ ಬೇರೆ ಪ್ಲೇಸಿನ ಬೈಕ್ ಇಟ್ಕೊಬಿಟ್ಟು ನಾನು ಇಲ್ಲೇ ಇರೋದು, ಅದೇ ಪ್ಲೇಸಲ್ಲಿ ಇರೋದು ಅಂತ ಸುಳ್ಳು ಹೇಳ್ತಾನೆ ಅಂದ್ಕೊಳ್ಳಿ. ಆ ಬೈಕ್ದು ನಂಬರ್ ಪ್ಲೇಟಲ್ಲೇ ಗೊತ್ತಾಗ್ಬಿಡುತ್ತೆ ಇವ್ನು ಬೇರೆ ಕಡೆಯಿಂದ ಬಂದಿರೋದು ಅಂತ. ಅದರಲ್ಲೂ ಫಾಲ್ಸ್ ಇನ್ಫಾರ್ಮೇಷನ್ ಅಂತ ಗೊತ್ತಾಗ್ಬಿಡುತ್ತೆ. ಓಕೆನಾ, ಆದ್ದರಿಂದ ಇವನೇನೋ ನಾನ್ ಕಮಿಸಬಲ್ ಅಫೆನ್ಸು ಏನೋ ಅವ್ನು ಮಾಡಿದ್ದಾನೆ ಅಂತ ಡೌಟ್ ಬರುತ್ತೆ ಪೊಲೀಸವ್ರಿಗೆ. ಆದ್ದರಿಂದ ಅವನ್ನ ಅರೆಸ್ಟ್ ಮಾಡ್ತಾರೆ. ಇವ್ನ ನೇಮು ಮತ್ತು ಇನ್ಫಾರ್ಮೇಷನು ಕೊಡಲಿಲ್ವಲ್ಲ, ಅರೆಸ್ಟ್ ಮಾಡಿ ವಿತಿನ್ 24 ಅವರ್ಸಲ್ಲಿ ಮ್ಯಾಜಿಸ್ಟ್ರೇಟ್ಗೆ ಇವನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಸೆಕ್ಷನ್ 43 ನೋಡೋಣ. ವೇರ್ ಅರೆಸ್ಟ್ ಬೈ ಪ್ರೈವೇಟ್ ಪರ್ಸನ್ನ ಅರೆಸ್ಟ್ ಮಾಡುವಂಥದ್ದು. ಇಲ್ಲಿ ಒಂದು ಆರ್ಡಿನರಿ ಪರ್ಸನ್ ಆಯಿತಾ, ಅವನ್ನ ಏನೋ ಒಂದು ಕಮಿಸಬಲ್ ಅಫೆನ್ಸ್ನ ಇದು ಮಾಡ್ತಿರ್ತಾನೆ, ಆವಾಗ ಆರ್ಡಿನರಿ ಪರ್ಸನ್ನ ಅರೆಸ್ಟ್ ಮಾಡ್ತಾರೆ. ಓಕೆನಾ, ಪ್ರೀಕ್ಲೈಮ್ಡ್ ಅಫೆಂಡರ್ ಅಂದರೆ ಇವ್ನು ಏನು ಮಾಡ್ತಾರೆ ಅಲ್ಲ, ಇವ್ನು ಯಾರನ್ನೂ ಇನ್ನೂ ಟ್ರೈ ಮಾಡ್ತಿರ್ತಾನೆ ಕೊಲ್ಲೋದಕ್ಕೆ ಅಥವಾ ಅರೆಸ್ಟ್ ಮಾಡೋದಕ್ಕೆ, ಆವಾಗ ಅರೆಸ್ಟ್ ಮಾಡೋದು. ಬೇಸಿಕಲಿ ಅರೆಸ್ಟ್ ಅಂತ ಅಂದರೆ ಏನಂತಂದರೆ ರಿಸ್ಟ್ರಿಕ್ಷನ್ ಆಫ್ ಬಾಡಿ ಮೂಮೆಂಟ್. ಯಾರೋ ಒಬ್ಬ ಪರ್ಸನ್ನು ಏನೂ ಮಾಡದೇ ಇರೋ ಥರ ಅವ್ನ ಬಾಡಿ ಮೂಮೆಂಟ್ನ ರಿಸ್ಟ್ರಿಕ್ಟ್ ಮಾಡೋದನ್ನೇ ಅರೆಸ್ಟ್ ಅಂತ ಕರೀತಾರೆ. ಓಕೆನಾ, ಮತ್ತು ಸೆಕ್ಷನ್ 44 ಅರೆಸ್ಟ್ ಬೈ ದ ಮ್ಯಾಜಿಸ್ಟ್ರೇಟ್ ಅಂತ ಇದೆ. ಮ್ಯಾಜಿಸ್ಟ್ರೇಟ್ ಏನಂತಂದರೆ ಆರ್ಡರ್ ಇಶ್ಯೂ ಮಾಡ್ತಾರೆ ಅರೆಸ್ಟ್ ಮಾಡಿ ಅವನ್ನ ಅಂತ. ಯಾವಾಗ ಮ್ಯಾಜಿಸ್ಟ್ರೇಟ್ ಇಶ್ಯೂ ಮಾಡೋದಂದರೆ, ಫಸ್ಟು ಅವನು ಅಕ್ಯೂಸ್ ಆಗಿರ್ತಾನೆ, ಅಂದರೆ ಏನೋ ಒಂದು ತಪ್ಪು ಮಾಡಿಬಿಟ್ಟು ಮ್ಯಾಜಿಸ್ಟ್ರೇಟ್ ಮುಂದೆ ಬಂದು ನಿಂತಿರ್ತಾನೆ. ಆ ಮ್ಯಾಜಿಸ್ಟ್ರೇಟ್ ಇದು ಜುಡಿಷಿಯಲ್ ಕಸ್ಟಡಿ ಮಾಡ್ತಿರ್ಬೇಕಾದ್ರೆ ಇನ್ನೊಂದು ಅಫೆನ್ಸ್ನ ಕಮಿಟ್ ಮಾಡ್ತಾನೆ ಅವನು ಅಂಡರ್ ದ ಕಸ್ಟಡಿ. ಆವಾಗ ಏನಾಗುತ್ತೆ, ಅರೆಸ್ಟು ಕಂಟಿನ್ಯೂ ಆಗುತ್ತೆ. ಏನು ಮುಂಚೆ ಅರೆಸ್ಟ್ ಇತ್ತು ಅದು ಕಂಟಿನ್ಯೂ ಆಗಿ ಜುಡಿಷಿಯಲ್ ಕಸ್ಟಡಿಯನ್ನು ಕಂಟಿನ್ಯೂ ಆಗುತ್ತೆ. ಓಕೆನಾ,
ಆವಾಗ ಮ್ಯಾಜಿಸ್ಟ್ರೇಟ್ ಅರೆಸ್ಟ್ ಮಾಡ್ತಾರೆ ಅಂತ. ಇವಾಗ ನೆಕ್ಸ್ಟ್ ಸೆಕ್ಷನ್ 45 ನೋಡೋಣ. 45 ಏನಿದೆ ಅಂದರೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಟು ದ ಆರ್ಮಿ ಫೋರ್ಸಸ್. ಏನಂತಂದರೆ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಟು ದ ಆರ್ಮಿ ಫೋರ್ಸಸ್ ಅಂದರೆ ಇವಾಗ ಒಂದು ಆರ್ಮಿ ಆಫೀಸರ್ ಇರ್ತಾರೆ, ಅವರು ಡ್ಯೂಟಿಲಿರ್ತಾರೆ, ಅಫೆನ್ಸು ಮಾಡಿಬಿಡ್ತಾರೆ ಅವ್ರು ಡ್ಯೂಟಿಲಿದ್ದಾಗ, ಅಫೆನ್ಸ್ ವೈಲ್ ಡಿಸ್ಚಾರ್ಜಿಂಗ್ ಡ್ಯೂಟಿ. ಯಾರನ್ನೋ ಒಬ್ಬ ಬಿ ಅನ್ನೋನು ಯಾರನ್ನೋ ಒಬ್ಬರನ್ನ ಸಾಯಿಸ್ಬಿಡ್ತಾರೆ ಅಂದ್ಕೊಳ್ಳಿ ಅವ್ರು ಡ್ಯೂಟಿಲಿದ್ದಾಗ. ಅವಾಗ ಡೈರೆಕ್ಟಾಗಿ ಅರೆಸ್ಟ್ ಮಾಡೋಕ್ಕಾಗತ್ತಾ ಆರ್ಮಿ ಫೋರ್ಸ್ನ? ಇಲ್ಲ. ಅವರು ಕ್ಯಾನ್ ಬಿ ಅರೆಸ್ಟೆಡ್ ಓನ್ಲಿ ಆಫ್ಟರ್ ಅಪ್ರೂವಲ್ ಆಫ್ CG. ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಾದಮೇಲೆ ಆ ಡ್ಯೂಟಿಲಿರೋ ಪೊಲೀಸ್ ಆಫೀಸರ್ ಅಲ್ಲ, ಆರ್ಮಿ ಆಫೀಸರ್ನ ಅರೆಸ್ಟ್ ಮಾಡೋಕ್ಕಾಗತ್ತೆ. ಓಕೆನಾ. ನೆಕ್ಸ್ಟು ಸೆಕ್ಷನ್ 46 ನೋಡೋಣ. ಸೆಕ್ಷನ್ 46 ಏನು ಗೊತ್ತಾ, ಅರೆಸ್ಟ್ ಹೌ ಮೇಡ್ ಅಂದರೆ ಮ್ಯಾನರ್ ಆಫ್ ಅರೆಸ್ಟ್ ಹೇಗಿರುತ್ತೆ, ಹೇಗೆ ಮಾಡ್ತಾರೆ ಅಂತ ಅಂದರೆ ಫಸ್ಟು ಅರೆಸ್ಟ್ ಅಂದರೆ ಅದರ್ ಪರ್ಸನ್ಸ್ ಬಾಡಿ ಮೂವ್ಮೆಂಟ್ ಶುಡ್ ಬಿ ರಿಸ್ಟ್ರಿಕ್ಟೆಡ್. ಯಾವುದೋ ಒಬ್ಬ ಪರ್ಸನ್ದು ಬಾಡಿ ಮೂವ್ಮೆಂಟ್ನ ರಿಸ್ಟ್ರಿಕ್ಟ್, ಎಲ್ಲೂ ಹೋಗದಿರೋ ಥರ ಹಿಡ್ಕೊಂಡು ನಿಂತ್ಕೊಳ್ಳೋದು, ಬಾಡಿ ಮೂವ್ಮೆಂಟ್ನ ರಿಸ್ಟ್ರಿಕ್ಟ್ ಮಾಡೋದನ್ನ ಅರೆಸ್ಟ್ ಅಂತಾರೆ. ಒಂದೊಂದು ಟೈಮಲ್ಲಿ ಅವರೇ ಹೇಳ್ತಾರೆ ನಾನು ಸರೆಂಡರ್ ಆಗ್ತೀನಿ ಅಂತ. ಓಕೆನಾ. ನೆಕ್ಸ್ಟ್ ಆವಾಗಲೂ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟು ಆಫ್ಟರ್ ಅರೆಸ್ಟಿಂಗ್ ಎನಿ ಪರ್ಸನ್ ಇಮಿಡಿಯೇಟ್ಲಿ ದ ಪರ್ಸನ್ ವಿಲ್ ಬಿ ಮೆಡಿಕಲಿ ಎಕ್ಸಾಮಿನ್ಡ್. ಅವನು ಮೆಡಿಕಲಿ ಎಕ್ಸಾಮಿನ್ ಆಗುತ್ತೆ ಇಮಿಡಿಯೇಟಾಗಿ, ಅರೆಸ್ಟ್ ಆಗಿದ್ದ ಫ್ಯೂ ಮಿನಿಟ್ಸಲ್ಲೇ. ನೆಕ್ಸ್ಟ್ ಆಫ್ಟರ್ ಅರೆಸ್ಟ್ ದ ಪರ್ಸನ್ ಮೇ ಟೇಕನ್ ಟು ದ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ವಿತಿನ್ 24 hours ಆಫ್ ಆನ್ ಅರೆಸ್ಟ್. ಅವ್ನು ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ಗೆ ಹೋಗ್ಬಿಟ್ಟು ನೀವು ಇದು ಮಾಡ್ಬೋದು, ಏನದು 24 hours ಅಷ್ಟರಲ್ಲೂ ಇದು ಮಾಡ್ತೀರಾ. ಅದ್ರೊಳಗೆ ಎಕ್ಸಾಮ್ಟೆಡ್ ಟ್ರಾವೆಲಿಂಗ್ ಟೈಮ್ನ ಎಕ್ಸ್ಕ್ಲೂಡ್ ಆಗುತ್ತೆ ಅದು. ಓಕೆನಾ. ಸಚ್ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಮೇ ಎಕ್ಸ್ಟೆಂಡ್ ದ ಕಸ್ಟಡಿ ಪೀರಿಯಡ್ ಅಪ್ ಟು 15 days. ಏನಪ್ಪ ಇಷ್ಟೋದಂಗ 60 days ಅಂತಿದ್ಲು, ಇವಾಗ 15 days ಅಂತಿದ್ದಾಳೆ ಅಂತ. ಏನಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇನೋ ಬೆಂಗಳೂರಲ್ಲಿ ಹೇಳಿದ್ನಲ್ಲ, ಏನೋ ಒಂದು ಕ್ರೈಮ್ ಆಗಿರುತ್ತೆ, ಅವ್ನು ಓಡೋಗ್ಬಿಟ್ಟು ಬೇರೆ ಮಹಾರಾಷ್ಟ್ರನೋ ಆ ಥರ ಯಾವುದೋ ಒಂದು ಪ್ಲೇಸಲ್ಲಿ ಬಚ್ಚಿಕೊಂಡ್ಬಿಟ್ಟಿರ್ತಾನೆ ಅಂದ್ಕೊಳ್ಳಿ. ಆವಾಗ ನೀವು ಅಲ್ಲಿ ಹೋಗ್ಬಿಟ್ಟು ಹಿಡ್ಕೊತೀರ ಅವನು. ಅಲ್ಲಿಂದ 24 hours ಒಳಗಡೆ ಇಲ್ಲಿಗೆ ಬಂದು ಈ ಮ್ಯಾಜಿಸ್ಟ್ರೇಟ್ನ ಮ್ಯಾಜಿಸ್ಟ್ರೇಟ್ಗೆ ಒಪ್ಸೋಷ್ಟು 24 hours ಅಷ್ಟರಲ್ಲಿ ಆಗಲ್ಲ. ಅವಾಗ ಏನು ಮಾಡ್ತೀರಾ, ಮಹಾರಾಷ್ಟ್ರದಲ್ಲೇ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಇವನ್ನ ಒಪ್ಪಿಸ್ತೀರ. ಅವರು 15 days ಕಸ್ಟಡಿನ ಎಕ್ಸ್ಟೆಂಡ್ ಮಾಡ್ತಾರೆ. ಆಮೇಲೆ ಅವ್ರನ್ನ ಬೇಕಿದ್ರೆ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಇದು ಮಾಡ್ಬೋದು, ಅಥವಾ ಏನು ಕಸ್ಟಡಿ ಏನು ಮಾಡ್ಬೋದು. ಓಕೆನಾ. ಇಫ್ ಅರೆಸ್ಟೆಡ್ ಪರ್ಸನ್ ಈಸ್ ಟೇಕನ್ ಟು ದ ಕಂಪ್ಲೀಟ್ ಮ್ಯಾಜಿಸ್ಟ್ರೇಟ್, ಕಂಪೀಟೆಂಟ್ ಮ್ಯಾಜಿಸ್ಟ್ರೇಟ್. ಏನಂತಂದರೆ ಮ್ಯಾಜಿಸ್ಟ್ರೇಟ್ ಹ್ಯಾವಿಂಗ್ ಎ ಪ್ರಾಪರ್ ಜುರಿಸ್ಡಿಕ್ಷನ್. ಇದೇ ಪ್ಲೇಸಲ್ಲೇ ಕ್ರೈಮ್ ಆಗಿದ್ದು, ಅದೇ ಪ್ಲೇಸಲ್ಲೇ ಅವ್ನು ಸಿಕ್ಕಿಬಿದ್ದ ಅಂತಂದರೆ ಅದು ಪ್ರಾಪರ್ ಜುರಿಸ್ಡಿಕ್ಷನಲ್ಲೇ ಸಿಕ್ಕಿಬಿದ್ದ ಅಂದರೆ ಆ ಮ್ಯಾಜಿಸ್ಟ್ರೇಟ್ ಹತ್ರನೇ ನೀವು ಕರ್ಕೊಂಡು ಹೋಗ್ತೀರಿ. ದೆನ್ ದ ಕೇಸ್ ಶೆಲ್ ಬಿ ಮ್ಯಾಜಿಸ್ಟ್ರೇಟ್ ಕ್ಯಾನ್ ಎಕ್ಸ್ಟೆಂಡ್ ದ ಕಸ್ಟಡಿ ಪೀರಿಯಡ್ ನಾಟ್ ಮೋರ್ ದೆನ್ 60 days. 60 daysಗಿಂತ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಲ್ಲ, ಲಾಸ್ಟ್ 60 daysಗೆ ಎಕ್ಸ್ಟೆಂಡ್ ಮಾಡ್ಬೋದು ಆ ಮ್ಯಾಜಿಸ್ಟ್ರೇಟ್. ಇಲ್ಲೊಂದು ನೋಟ್ ಇದೆ. ಏನು ನೋಟು ಅಂದರೆ, ಇಫ್ ವುಮನ್ ಹ್ಯಾಸ್ ಟು ಅರೆಸ್ಟ್ ದೆನ್ ದೇ ಕೆನಾಟ್ ಬಿ ಅರೆಸ್ಟ್ ಆಫ್ಟರ್ ಸನ್ಸೆಟ್ ಬಿಫೋರ್ ಸನ್ರೈಸ್. ಸನ್ಸೆಟ್ ಆದಮೇಲೆ ಸನ್ರೈಸ್ ಮುಂಚೆ ಯಾವುದೇ ವುಮೆನ್ನ ಅರೆಸ್ಟ್ ಮಾಡೋಂಗಿಲ್ಲ. ಅಕಸ್ಮಾತ್ ಮಾಡಲೇಬೇಕಾಗತ್ತೆ. ಇನ್ ಕೇಸ್ ದೇ ಹ್ಯಾವ್ ಟು then there should be a presence of women, ಅಂದರೆ ವುಮೆನ್ ಇನ್ಸ್ಪೆಕ್ಟರು, SP-ನೋ ಆ ಥರ ಯಾರು ಸಬ್ ಇನ್ಸ್ಪೆಕ್ಟರು ಆ ಥರ ಯಾರು ವುಮೆನ್ ಆಗಿರೋರು ಪ್ರೆಸೆಂಟ್ ಆಗಿರಲೇಬೇಕು. ಆವಾಗ ಬೇಕಿದ್ರೆ ನೀವು ಆಫ್ಟರ್ ಸನ್ಸೆಟ್ ಬಿಫೋರ್ ಸನ್ರೈಸ್ ಯಾವುದೇ ಒಂದು ವುಮೆನ್ನ ಅರೆಸ್ಟ್ ಮಾಡ್ಬೋದು. ಓಕೆನಾ. ಆಮೇಲೆ ಪರ್ಸನ್ ಕ್ಯಾನ್ ಬಿ ಅರೆಸ್ಟ್ ಎಲ್ಲ ಆಯಿತು, ಎಲ್ಲ ಮ್ಯಾಜಿಸ್ಟ್ರೇಟ್ ಹತ್ರ ಎಲ್ಲ ಇದು ಮಾಡಿತ್ತು, ಕಸ್ಟಡಿ ಎಲ್ಲ ಇದು ಮಾಡಿತ್ತು, ರಿಲೀಸ್ ಮಾಡ್ಬೋದು. ಪರ್ಸನ್ ಕ್ಯಾನ್ ಬಿ ರಿಲೀಸ್ಡ್ ಐದರ್ ಆನ್. ಈ 3 ಟೈಪ್ಸಲ್ಲಿ ಪರ್ಸನ್ನ ರಿಲೀಸ್ ಆಗ್ಬೋದು. ಒಂದು ಬೇಲ್ ಸಿಕ್ಕಿ ಅವ್ನು ರಿಲೀಸ್ ಆಗ್ಬೋದು, ಇಲ್ಲ ಬಾಂಡ್ ಅಂದರೆ ಏನಂತ ಗ್ಯಾರಂಟಿ ಅಂತ ಇಸ್ಕೊತಾರೆ. ಡೆಪಾಸಿಟ್ ಒಂದಿಷ್ಟು ದುಡ್ಡು ಅಂತ ಇಸ್ಕೊಬಿಟ್ಟು ಆಮೇಲೆ ಅವನ್ನ ಬಿಡುಗಡೆ ಮಾಡ್ತಾರೆ. ಅಂದರೆ ಲಾರ್ಜ್ ಅಮೌಂಟ್ ಇರುತ್ತೆ, ಅದು ಲಾರ್ಜ್ ಅಮೌಂಟ್ ಅಂತ ಇಸ್ಕೊಬಿಟ್ಟು ಅಂದರೆ ಡೆಪಾಸಿಟ್ ಥರ ಅವ್ನು ವಾಪಸ್ ಬಂದಾಗ ಕೊಡ್ತಾರೆ ವಾಪಸ್ ಅದನ್ನು. ಓಕೆನಾ. ಮತ್ತು ಸ್ಪೆಷಲ್ ಆರ್ಡರ್ ಆಫ್ ಮ್ಯಾಜಿಸ್ಟ್ರೇಟ್ ಏನಾದರೂ ಸ್ಪೆಷಲ್ ಆರ್ಡರ್ ಕೊಟ್ಟರೆ ಆವಾಗ್ಲೂ ಅವನ್ನ ರಿಲೀಸ್ ಮಾಡ್ಬೋದು. ಇಲ್ಲಿಗೆ ಇದು ಗೊತ್ತಾಯಿತು, ಮ್ಯಾನರ್ ಆಫ್ ಅರೆಸ್ಟು ಪೂರ್ತಿ ಇನ್ ಡೀಟೇಲ್ ಹೇಳಾಯಿತು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಬಂದುಬಿಟ್ಟು ಸಮ್ಮನ್ ಪ್ರೊವಿಷನ್ ಅಂತ. ಸಮ್ಮನ್ ಅಂತ ಅಂದರೆ
ಅದು ಮೀನಿಂಗ್ ಸಮನ್ನು CRPCಲೂ ಕೊಟ್ಟಿರ್ತಾರೆ, CPCಲೂ ಪ್ರೊಡ್ಯೂಸ್ ಮಾಡ್ತಾರೆ ಸಮನ್. ಏನಾದ್ರ ಮೀನಿಂಗ್ ಅಂದರೆ ಅದು ಬಂತು ಆರ್ಡರ್ ಆಫ್ ದ ಕೋರ್ಟ್. ಏನಾದ್ರ ಪರ್ಪಸ್ಸು ಅಂತ ಕೇಳಿದ್ರೆ ನೀವು ಅದು ಯಾವುದೇ ಥರ ಅರೆಸ್ಟ್ ಮಾಡೋಕ್ಕಾಗಲಿ ಪನಿಷ್ ಮಾಡೋಕ್ಕಾಗಲಿ ಅಲ್ಲ. ನೀವು ಈ ಟೈಮ್ಗೆ ಈ ದಿನ ಈ ಕೋರ್ಟ್ಗೆ ಅಪಿಯರ್ ಆಗಬೇಕು ಅಂತ ಕಳಿಸೋ ಅಂಥದ್ದು. ನೀವು ಅಂದರೆ ಗೊತ್ತಾಗಬೇಕಲ್ಲ ಈ ಟೈಮಿಗೆ ಬರಬೇಕು ನೀವು ಅಂತ ಗೊತ್ತಾಗಬೇಕಲ್ಲ, ಅದು ಅಪಿಯರ್ ಆಗೋಕ್ಕಷ್ಟೇ ಕಳಿಸೋದನ್ನ ಸಮನ್ ಪ್ರೊವಿಷನ್ ಅಂತ ಅಂತಾರೆ. ಓಕೆನಾ. ಸಮನ್ನು ವ್ಯಾಲಿಡ್ ಆಗಬೇಕು ಅನ್ನೋ ಸ್ವಲ್ಪ ಕಂಡೀಷನ್ಸ್ ಇದೆ. ಏನು ಅಂತಂದರೆ ವ್ಯಾಲಿಡ್ ಸಮನ್ ಹ್ಯಾಸ್ ಸಮ್ ಕಂಡೀಷನ್ಸ್ ಆಯಿತಾ. ಏನಂತಂದರೆ ಅದು ರೈಟಿಂಗಲ್ಲಿ ಇರಬೇಕು, ಡೂಪ್ಲಿಕೇಟ್ ಫಾರ್ಮ್ ಆಗಿರಬೇಕು, ಆಮೇಲೆ ದಟ್ ಕಂಟೈನ್ ಆಲ್ ದ ಡೀಟೇಲ್ಸ್ ರಿಗಾರ್ಡಿಂಗ್ ದ ಅಪಿಯರೆನ್ಸ್. ಯಾವ ಟೈಮಿಗೆ ಬರಬೇಕು, ಯಾವ ಡೇಟಲ್ಲಿ ಬರಬೇಕು, ಯಾವ ದಿನ ಆಗಿರಬೇಕು, ಯಾವ ಮಂತು, ಪ್ರತಿಯೊಂದೂ ಇನ್ ಡೀಟೇಲಾಗಿ ಅದರೊಳಗೆ ಅಪಿಯರೆನ್ಸ್ ಬಗ್ಗೆ ಡೀಟೇಲ್ಸ್ ಬರೆದಿರಬೇಕು. ಮತ್ತು ಸೈನ್ ಬೈ ದ ಪ್ರಿಸೀಡಿಂಗ್ ಆಫೀಸರ್, ಜಡ್ಜ್ ಇರ್ತಾರಲ್ಲ ಅವರು ಸೈನ್ ಮಾಡಿರಬೇಕು. ಮತ್ತು ಸೀಲ್ ಆಫ್ ದ ಕೋರ್ಟ್, ಯಾವ ಕೋರ್ಟ್ಗೆ ಬರಬೇಕು ಅದ್ರದ್ದು ಕೋರ್ಟ್ ಇರುತ್ತಲ್ಲ ಆ ಕೋರ್ಟು ಸೀಲ್ ಹಾಕಿರಬೇಕು ಆ ಸಮನ್ ಕಾಪಿಲಿ. ಸಮನ್ ಯಾರು ಕೊಡ್ಬೋದು, ಯಾರು ಇದು ಸಮನ್ ಕೊಡೋದು ಯಾವಾಗ ಅಂದರೆ ಡಿಫೆಂಡೆಂಟ್ಗೆ ಸಮನ್ನ ಕೊಡುವಂಥದ್ದು. ಸಮನ್ ಯಾರು ಕೊಡ್ತಾರೆ, ಯಾರು ಹೋಗಿ ಕೊಡ್ತಾರೆ ಡಿಫೆಂಡೆಂಟ್ಗೆ ಅಂತ ಅಂದರೆ ಸರ್ವ್ಡ್ ಬೈ ಪೊಲೀಸ್ ಆಫೀಸರ್ ಕೊಡ್ಬೋದು, ಇಲ್ಲ ಕೋರ್ಟ್ ಆಫೀಸರ್ ಯಾರು ಕೊಡ್ಬೋದು, ಅಥವಾ ಪಬ್ಲಿಕ್ ಸರ್ವೆಂಟ್ ಅಂದರೆ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ ಅವರು ಪಬ್ಲಿಕ್ ಸರ್ವೆಂಟ್, ಅವರು ಇದ್ರೊಳಗೆ ಬರ್ತಾರೆ. ಪಬ್ಲಿಕ್ ಸರ್ವೆಂಟು ಬಂದುಬಿಟ್ಟು ಸಮನ್ ಕಾಪಿನ ಕೊಡ್ಬೋದು. ಓಕೆನಾ. ಸಮನ್ ಈಸ್ ಸರ್ವ್ಡ್ ಇನ್ 3 ಕ್ಯಾಟಗರೀಸು. 3 ಕ್ಯಾಟಗರೀಸಲ್ಲಿ ಸಮನ್ನ ಕೊಡ್ತಾರೆ. ಒಂದು ಇನ್ ಕೇಸ್ ಆಫ್ ಪ್ರೈವೇಟ್ ಪರ್ಸನ್, ಇನ್ ಕೇಸ್ ಆಫ್ ಕಾರ್ಪೊರೇಷನ್, ಇನ್ ಕೇಸ್ ಆಫ್ ಪಬ್ಲಿಕ್ ಸರ್ವೆಂಟ್. ಈ ಥರ 3 ಪರ್ಸನಲ್ಲಿ ಸಮನ್ನ ಕೊಡ್ತಾರೆ. ಓಕೆನಾ. ಇನ್ ಕೇಸ್ ಆಫ್ ಪ್ರೈವೇಟ್ ಪರ್ಸನ್ನ ನೋಡೋಣ. ಏನಂತಂದರೆ ಫಸ್ಟು ಸಮನ್ ಕೊಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ಪೋಸ್ಟ್ ಆಫೀಸರು ಯಾರೋ ಒಬ್ರು ಬರ್ತಾರೆ, ಅವರು ಡೂಪ್ಲಿಕೇಟ್ ಕಾಪಿ ತೊಗೊಂಡು ಬಂದು ನಿಮ್ಮ ಹತ್ರ ಬರ್ತಾರೆ. ಇವರು ದ ಪರ್ಸನ್ ಹೂ ಸಮನ್ಡ್, ಆ ಪರ್ಸನ್ ಇವನ ಹತ್ರ ಬರ್ತಾನೆ ಡೂಪ್ಲಿಕೇಟ್ ಕಾಪಿ ತೊಗೊಂಡು. ಆಮೇಲೆ ಇವನು ಒಂದು ಪೇಪರಲ್ಲಿ ಸೈನ್ ಹಾಕ್ಸ್ಕೊಂಡ್ಬಿಡ್ತಾನೆ, ಅಂದರೆ ಕೊಟ್ಟಿದ್ದೀವಿ ಅಂತ ಎವಿಡೆನ್ಸ್ ದಟ್ ಸಮನ್ ಹ್ಯಾಸ್ ಬಿನ್ ಸರ್ವ್ಡ್ ಆಗಿದೆ ಅಂತ ಅದಕ್ಕೋಸ್ಕರ ಸೈನ್ ಹಾಕ್ಸ್ಕೊತಾರೆ. ಓಕೆನಾ. ಇವರು ಇದು ಪ್ರೈವೇಟ್ ಪರ್ಸನ್ ಫಸ್ಟ್ ಕೇಸು. ಸೆಕೆಂಡ್ ಇದು ಬಂದ್ಬಿಟ್ಟು ಪೋಸ್ಟ್ ಆಫೀಸರ್ ಬರ್ತಾರೆ ನಿಮ್ಮ ಹತ್ರ. ಪೊಲೀಸ್ ಆಫೀಸರ್ ಯಾರೋ ಪಬ್ಲಿಕ್ ಸರ್ವೆಂಟ್ ಯಾರೋ ಒಬ್ರು ಬರ್ತಾರೆ ಆಯಿತಾ. ಬಂದಾಗ ನೀವು ಮನೇಲಿ ಇರೋದಿಲ್ಲ, ಎಷ್ಟು ತಟ್ಟಿದ್ರು ಬಾಗಿಲು ತೆಗೆಲ್ಲ, ನೇಬರಲ್ಲಿ ಹೇಳ್ತಾರೆ ಇಲ್ಲ ಅವ್ರು ಊರಲ್ಲೇ ಇಲ್ಲ ಆ ಥರನೋ ಏನೋ ಹೇಳ್ತಾರೆ. ಯಾಕೆನಾ ನೀವು ಆ ಟೈಮಲ್ಲಿ ಇರಲ್ಲ. ಆವಾಗ ಪಬ್ಲಿಕ್ ಸರ್ವೆಂಟ್ ಏನು ಮಾಡ್ತಾರೆ ಅಂದರೆ ನಿಮ್ಮ ಮನೆಯದು ಡೋರ್ ಇರುತ್ತಲ್ಲ ಆ ಡೋರ್ ಮೇಲೆ ಅಫಿಕ್ಸ್ ಆನ್ ದ ಡೋರ್ ಮೇಲೆ ಅಫಿಕ್ಸ್ನ ಸ್ಟಿಕ್ ಮಾಡಿಬಿಟ್ಟು ಹೋಗ್ತಾರೆ. ಅಫಿಕ್ಸ್ನ ಸ್ಟಿಕ್ ಮಾಡಿಬಿಟ್ಟು ಹೋದ್ಮೇಲೆ ಇಲ್ಲಿ ಯಾವುದೇ ಥರ ಸರ್ವ್ ಆಗಿದೆ ಅಂದರೆ ಅವ್ರು ಬಂದಮೇಲೆ ಚೆಕ್ ಮಾಡಿಬಿಟ್ಟು ಅಂದರೆ ಅವ್ರು ಕಾಣೋ ಥರನೇ ಅಂಟಿಸ್ಬಿಟ್ಟು ಹೋಗಿರ್ತಾರೆ ಆಯಿತಾ. ಅಂಟಿಸ್ಬಿಟ್ಟು ಹೋಗಿರ್ತಾರೆ. ಅದು ಕೋರ್ಟ್ ವಿಲ್ ಡಿಸೈಡ್ ವೆದರ್ ಸಮನ್ ವಾಸ್ ಸರ್ವ್ಡ್ ಆರ್ ನಾಟ್. ಈ ಸಮನ್ನು ಸರ್ವ್ ಆಗಿದೆಯಾ ಇಲ್ವಾ ಅಂತ ಕೋರ್ಟ್ ಮೇಲೆ ಡಿಸೈಡ್ ಆಗುತ್ತೆ. ಹೆಂಗಂದರೆ ಸಮನ್ ಸರ್ವ್ ಆಗಿದ್ದರೆ ಅವ್ರು ಖಂಡಿತ ಕೋರ್ಟಿಗೆ ಬರ್ತಾರೆ. ಸಮನ್ ಸರ್ವ್ ಆಗಿಲ್ಲ ಅಂದರೆ ಕೋರ್ಟಿಗೆ ಬರಲ್ಲ. ಆವಾಗ ಏನು ಮಾಡ್ತಾರೆ, ಸಮನ್ ಸರ್ವ್ ಆಗಿಲ್ಲ ಅಂದರೆ ಮತ್ತೆ ಒಂದು ಫ್ರೆಶ್ ಸಮನ್ನ ಇದು ಮಾಡ್ತಾರೆ. ಇಫ್ ನಾಟ್ ಸರ್ವ್ಡ್ ಕೋರ್ಟ್ ವಿಲ್ ಇಶ್ಯೂ ಫ್ರೆಶ್ ಸಮನ್ ಇಶ್ಯೂ ಮಾಡ್ತಾರೆ. ಮತ್ತೆ ಅದು ಹೋಗಿ ಕೊಡಬೇಕಾಗುತ್ತೆ ಪೋಸ್ಟ್ ಆಫೀಸರು. ಓಕೆನಾ. ಇನ್ನೊಂದು ಥರ್ಡ್ ಕೇಸಲ್ಲಿ ಏನಾಗುತ್ತೆ ಅಂತಂದರೆ ಪ್ರೈವೇಟ್ ಪರ್ಸನಲ್ಲಿ ಪೋಸ್ಟ್ ಆಫೀಸರು ಬರ್ತಾರೆ ಮನೆಗೆ ಬಂದಾಗ ಒಬ್ಬ ಸಂಬಂಧ ಇರ್ತಾರಲ್ಲ ಆ ಪರ್ಸನ್ ಬರಲ್ಲ. ಅವ್ರ ಮನೇಲಿರೋರು ಯಾರೋ ಒಬ್ರು ಬರ್ತಾರೆ, ಬಾಗಿಲು ತೆಗಿತಾರೆ, ಅವ್ರಿಗೆ ಕಾಪಿ ಕೊಟ್ಟು ಇವರು ಸೈನ್ ಹಾಕ್ಸ್ಕೊಂಡು ಹೋಗ್ಬೋದು. ಆದರೆ ಈ ಪರ್ಸನ್ ಇರ್ತಾರಲ್ಲ ಇವರು ಎಲಿಜಿಬಲ್ ಇದೆ, ಒಂದು ಸ್ವಲ್ಪ ಎಲಿಜಿಬಿಲಿಟಿ ಇದೆ. ಏನಾಗಿರಬೇಕು ಅಂದರೆ ಇವರು ಅನದರ್ ಪರ್ಸನ್ ಅವೈಲಬಲ್ ಆಯ್ತು, ಇದು ಬೇರೆ ಪರ್ಸನು. ಇನ್ನೊಂದು ಸಮನ್ ಕ್ಯಾನ್ ಬಿ ಸರ್ವ್ ಟು ದ ಅದರ್ ಪರ್ಸನ್ ಇಫ್ ಈ ಆರ್ ಶಿ ಇಸ್ ಅಡಲ್ಟ್. ಅವರು ಅಡಲ್ಟ್ ಆಗಿರಬೇಕು, ಅಥವಾ ಫ್ಯಾಮಿಲಿ ಮೆಂಬರ್ ಆಗಿರಬೇಕು, ಅಥವಾ ರೆಸಿಡೆಂಟ್ ವಿತ್ ಪರ್ಸನ್ ಸಮನ್ಡ್ ಪರ್ಸನ್ ಜೊತೆ ಇವ್ರೂ ಮನೇಲಿ ಇರೋರಾಗಿರ್ಬೇಕು ಮೇಯ್ನಲ್ಲಿ. ಓಕೆನಾ. ಏನಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಬ್ರು ತಪ್ಪು ಮಾಡಿರ್ತಾರೆ, ಅವ್ರ ಮಗ ಬರ್ತಾನೆ ಹೂ ಇಸ್ ನಾಟ್ ಎನ್ ಅಡಲ್ಟ್. ಅವ್ರ ಮಗ ಬಂದಾಗ ನೀವು ಅವ್ರ ಮಗಂಗೆ ಕೊಡೋಕ್ಕಾಗಲ್ಲ, ಅಡಲ್ಟ್ಗೆ ಕೊಡಬೇಕಾಗತ್ತೆ. ಮೈನರ್ ಸನ್ನಿಗೆ ನೀವು ಸಮನ್ ಕಾಪಿನ ಕೊಡೋಕ್ಕಾಗಲ್ಲ. ಮತ್ತು ಯಾರೋ ಒಬ್ಬರು ವರ್ಷಗಟ್ಟಲೆಯಿಂದ ಅವ್ರ ಮನೆಗೆ ಕೆಲಸ ಮಾಡ್ತಿರ್ತಾರೆ ಸರ್ವೆಂಟ್, ಅವ್ರಿಗೂ ನೀವು ಕೊಡೋಕ್ಕಾಗಲ್ಲ. ಮತ್ತು ನೇಬರಲ್ಲಿ ಕೊಡೋಣ ಅಂದರೆ ಅವ್ರಿಗೂ ಕೊಡೋಂಗಿಲ್ಲ. ಬರೀ ವೈಫು ಕೊಡ್ಬೋದು, ಇಲ್ಲ ಫ್ಯಾಮಿಲಿ ಮೆಂಬರ್ ಹೂ ಇಸ್ ರೆಸಿಡೆಂಟ್ ವಿತ್ ಪರ್ಸನ್ ಸಮನ್ನು, ಮತ್ತು ಅಡಲ್ಟ್ ಆಗಿರಬೇಕು. ಓಕೆನಾ. ಮತ್ತು ಅವರು ಯಾರು ಇರ್ತಾರೋ ಅವ್ರ ಹತ್ರ ಸೈನ್ ಹಾಕ್ಸ್ಕೊಂಬಿಟ್ಟು ಎವಿಡೆನ್ಸ್ ಫಾರ್ ಸಮನ್ ಸರ್ವ್ ಆಗಿದೆ ಅಂತ ಒಂದು ಎವಿಡೆನ್ಸ್ನ ಸೈನ್ ಮಾಡಿಸ್ಕೊಂಡು ಹೋಗ್ಬೋದು. ಓಕೆನಾ. ಸಮನ್ನು ಕಾರ್ಪೊರೇಷನಲ್ಲಿ ಹೇಗೆ ಸರ್ವ್ ಆಗುತ್ತೆ ಅಂದರೆ ಕಾರ್ಪೊರೇಷನಲ್ಲಿ ಫಸ್ಟು ಏನು ಗೊತ್ತಾ, 2 ಟೈಪಲ್ಲಿ ಸರ್ವ್ ಆಗುತ್ತೆ. ಒಂದು ವಿಲ್ ಬಿ ಸರ್ವ್ಡ್ ಇನ್ ದ ನೇಮ್ ಆಫ್ ದ
ಸಿ ಎಸ್ ಅಥವಾ ಚೀಫ್ ಆಫೀಸರು ಅಥವಾ ಡೈರೆಕ್ಟರು ಇವ್ರು ಮೂರು ಜನದ ನೇಮ್ ಒಳಗಡೆ ಸಮನ್ನ ಸರ್ವ್ ಮಾಡ್ತಾರೆ. ಆರ್ ವಿಲ್ ಬಿ ಸರ್ವ್ಡ್ ಅಟ್ ದ ರಿಜಿಸ್ಟರ್ ಆಫೀಸ್ ಅಥವಾ ಪ್ರಿನ್ಸಿಪಲ್ ಆಫೀಸ್. ಇವು ರಿಜಿಸ್ಟರ್ ಆಫೀಸ್ ಅಥವಾ ಪ್ರಿನ್ಸಿಪಲ್ ಆಫೀಸಲ್ಲಿ ಅವರು ಸಮನ್ನ ಕೊಟ್ಟಿರ್ತಾರೆ. ಓಕೆನಾ. ನೆಕ್ಸ್ಟ್ ಸಮನ್ ಇನ್ ಕೇಸ್ ಆಫ್ ಪಬ್ಲಿಕ್ ಸರ್ವೆಂಟ್, ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರಲ್ಲ ಅವ್ರದ್ದು ಕೇಸನ್ನು ನೋಡೋಣ. ಪಬ್ಲಿಕ್ ಸರ್ವೆಂಟಲ್ಲಿ ಹೆಂಗೆ ಅಂತ ಅಂದರೆ, ಯೂಶ್ವಲಿ ಪಬ್ಲಿಕ್ ಸರ್ವೆಂಟ್ ಆಗಿದ್ದಾಗ ಅವ್ರದ್ದು ಹೆಡ್ ಇರ್ತಾರಲ್ಲ, ಇವ್ರು ಪಬ್ಲಿಕ್ ಸರ್ವೆಂಟ್ ಅಂದರೆ ಇವ್ರು ಎಂಪ್ಲಾಯಿನೇ ಆಗಿರ್ತಾರೆ, ಇವ್ರಿಗೂ ಹೆಡ್ ಇರ್ತಾರಲ್ವ ಅವ್ರ ಹತ್ರ ಹೋಗ್ಬಿಟ್ಟು ಇವರು ಸಮನ್ನ ಕೊಡ್ತಾರೆ. ಪೋಸ್ಟ್ ಆಫೀಸರು ಯಾರಾದ್ರು ಅವರು ಆಫೀಸರು ಹೋಗ್ಬಿಟ್ಟು ಸಮನ್ನ ಹೆಡ್ ಆಫೀಸರ್ಗೆ ಕೊಡ್ತಾರೆ. ಅವ್ರ ಹತ್ರ ಕೊಟ್ಟು ಅವ್ರ ಹತ್ರ ಸೈನ್ ಹಾಕ್ಸ್ಕೊತಾರೆ. ಪ್ರೂಫು ಸಮನ್ ಸರ್ವ್ಡ್ ಆಗಿದೆ ಅಂತ ಪ್ರೂಫ್ಗೆ ಸೈನ್ ಹಾಕ್ಸ್ಕೊತಾರೆ. ಆಮೇಲೆ ಇವಾಗ HOD ಅಂತ ಅಂದ್ಕೊಳ್ಳೋಣ. ಆಮೇಲೆ ಆ HOD ಆ ಎಂಪ್ಲಾಯಿಗೆ ಸಮನ್ ಪರ್ಸನ್ಗೆ ಆ ಇನ್ಫಾರ್ಮೇಷನ್ ವಿರುದ್ಧ ಸಮನ್ ಬಂದಿದೆ ಅಂತ ಇನ್ಫಾರ್ಮೇಷನ್ನ ಕೊಡುವಂಥದ್ದು. ಇದು ಡಿಪಾರ್ಟ್ಮೆಂಟಲ್ ಇನ್ಕ್ವೈರಿ ಅಂತ ಕರೀತಾರೆ. ಓಕೆನಾ. ಈ ರೀತಿ ಒಂದು ಪಬ್ಲಿಕ್ ಸರ್ವೆಂಟಿಗೆ ಸಮನ್ ಹೋಗುವಂಥದ್ದು. ಓಕೆನಾ. ಇಫ್ ದ ಸಮನ್ ಹೂಸ್ ಇಶ್ಯೂಡ್ ಆ್ಯಂಡ್ ಆಲ್ಸೋ ಸರ್ವ್ಡ್ ಬಟ್ ಇಫ್ ಎನಿ ಪಾರ್ಟಿ ಡಿಸೊಬೇ ದ ಸಮನ್. ಇವಾಗ ಸಮನ್ ಇಶ್ಯೂ ಆಗಿ ಮತ್ತೆ ಅವ್ರಿಗೆ ಹೋಗಿ ಕೊಟ್ಟು ಇದೆ, ಸರ್ವ್ಡು ಆಗಿದೆ, ಬಟ್ ಅವರು ಡಿಸೊಬೇ ಮಾಡಿದ್ರು ಆ ಸಮನ್ನ, ಬರ್ದೆ ಕೋರ್ಟಿಗೆ ಬರ್ದೆ ಡಿಸೊಬೇ ಮಾಡಿದ್ರು ಅಂದರೆ ದೆನ್ ಇನ್ ದಟ್ ಕೇಸ್ ಕೋರ್ಟ್ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳುತ್ತೆ ಅವ್ರ ಮೇಲೆ. ಕೋರ್ಟ್ ವಿಲ್ ಇಶ್ಯೂ ವಾರೆಂಟ್ ಆಫ್ ಅರೆಸ್ಟ್ನ ಇಶ್ಯೂ ಮಾಡುತ್ತೆ ಅವ್ರ ಮೇಲೆ. ಓಕೆನಾ. ಇಲ್ಲಿ ಕಾಪಿ ಆಫ್ ವಾರೆಂಟ್ ಅರೆಸ್ಟ್ ಶುಡ್ ಬಿ ಇನ್ಕ್ಲೂಡ್ ದ ಫಾಲೋಯಿಂಗ್ ಡೀಟೇಲ್ಸ್. ಇಲ್ಲಿರೋ ಡೀಟೇಲ್ಸು ಕಾಪಿ ಆಫ್ ಅರೆಸ್ಟಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಅದು ರೈಟಿಂಗಲ್ಲಿ ಇರಬೇಕು. ಆಮೇಲೆ ಡೀಟೇಲ್ಸ್ ಆಫ್ ದ ಪರ್ಸನ್ ಟು ಬಿ ಅರೆಸ್ಟ್, ಯಾರನ್ನ ಅರೆಸ್ಟ್ ಮಾಡ್ತಿದ್ದಾರೋ ಆ ಪರ್ಸನ್ ಡೀಟೇಲ್ಸ್ ಇರಬೇಕು. ನೇಮ್ ಆಫ್ ದ ಆಫೀಸರ್ ಹೂ ಈಸ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದ ವಾರೆಂಟ್. ಈ ವಾರೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಆಫೀಸರ್ದು ನೇಮ್ ಇರಬೇಕು. ಮತ್ತು ಅಫೆನ್ಸ್ ಚಾರ್ಜಸ್ಸು, ಏನೇನು ಅಫೆನ್ಸ್ ಮಾಡಿದ್ದಾರೆ, ಅದಕ್ಕೆ ಏನೇನು ಚಾರ್ಜಸ್ ಅಲ್ಲಿ ಅಫೆನ್ಸ್ ಮಾಡಿದ್ದಾರೆ, ಸೆಕ್ಷನ್ಸು, ಅದು ಎಲ್ಲ ಇನ್ಕ್ಲೂಡ್ ಆಗಿರಬೇಕು. ಮತ್ತು ಸಿಗ್ನೇಚರ್ ಆಫ್ ಪ್ರಿಸೀಡಿಂಗ್ ಆಫೀಸರ್ ಅಂದರೆ ಜಡ್ಜ್ ಅವ್ರದ್ದು ಸಿಗ್ನೇಚರ್ ಇರಬೇಕು ಮತ್ತು ಸೀಲ್ ಆಫ್ ದ ಕೋರ್ಟ್ ಇರಬೇಕು. ಆಮೇಲೆ ಅರೆಸ್ಟ್ ಆದರು ಅಂದರೆ ಇನ್ 24 hours ಟೇಕ್ ಟು ದ ಮೆಜಿಸ್ಟ್ರೇಟ್. ಇಫ್ ಅರೆಸ್ಟ್ ಟೇಕ್ ಟು ದ ಮೆಜಿಸ್ಟ್ರೇಟ್ ವಿತಿನ್ 24 hours. ಓಕೆನಾ. ನೆಕ್ಸ್ಟ್ ವಿತ್ ವಾರೆಂಟ್ ಆಫ್ ಅರೆಸ್ಟ್ ಇಸ್ issued by cannot be executed. ವಾರೆಂಟ್ ಇಶ್ಯೂ ಮಾಡಿದ್ದಾರೆ ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ಆ ಪರ್ಸನು ಕನ್ಸಾಲಿಡೇಟ್ ಹಿಮ್ಸೆಲ್ಫ್ ಅಂದರೆ ಎಲ್ಲೋ ಒಂದು ಕಡೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ ಅವನು. ಆವಾಗ ಏನು ಮಾಡ್ತಾರೆ ಇವರು, ಅದರೊಳಗೆ 2 ರೆಮಿಡೀಸ್ ಇದೆ. ಇನ್ ದಟ್ ಕೇಸ್ ಕೋರ್ಟ್ ಹ್ಯಾಸ್ 2 ರೆಮಿಡೀಸ್. ಒಂದು ಪ್ರೊಕ್ಲಮೇಷನ್ ಆಫ್ ಅಫೆಂಡರ್ದು ಪ್ರೊಕ್ಲಮೇಷನ್ ಆಗುತ್ತೆ. ಏನಂತಂದರೆ ಅದ್ರ ಮೀನಿಂಗ್ ಬಂದ್ಬಿಟ್ಟು ಪಬ್ಲಿಕ್ ಆರ್ ಅಫಿಷಿಯಲ್ ಅನೌನ್ಸ್ಮೆಂಟು. ಇವನು ವಾಂಟೆಡ್ ಇದ್ದಾನೆ ಅಂತ ಪಬ್ಲಿಕ್ ಮತ್ತು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೊಡ್ತಾರೆ. ಅವರು ಅಷ್ಟರಲ್ಲಿ ಆ ಅನೌನ್ಸ್ಮೆಂಟ್ ಆಗಿ 30 days ಒಳಗಡೆ ಅವನು ಬರಬೇಕು ಕೋರ್ಟ್ಗೆ. ಇಲ್ಲ ಅಂದರೆ ಅವನ ಪ್ರಾಪರ್ಟಿ, ಅಟ್ಯಾಚ್ ಪ್ರಾಪರ್ಟಿ ಎಲ್ಲನೂ ಮೂವೇಬಲ್ ಆಗಿರಲಿ ಇಮ್ಮೂವೇಬಲ್ ಆಗಿರಲಿ ಎಲ್ಲನೂ ಸೇಲ್ ಮಾಡ್ತಾರೆ. ಇದ್ರದ್ದು ಸೇಲ್ ಮಾಡೋ ಪರ್ಪಸ್ ಏನು ಅಂತಂದರೆ ಅವನ ಮೇಲೆ ಪ್ರೆಷರ್ ಬಿದ್ದಾಗ ಅವನು ಬರ್ತಾನೆ ಕೋರ್ಟಿಗೆ ಅಂತ. ನೀವು ಥಿಂಕ್ ಮಾಡ್ಬೋದು, ಅಕಸ್ಮಾತ್ ಅವನ ಹತ್ರ ಕೋರ್ಟ್ ಏನು ಮೂವೇಬಲ್ಲು ಅಥವಾ ಇಮ್ಮೂವೇಬಲ್ ಪ್ರಾಪರ್ಟಿ ಏನೂ ಇರಲಿಲ್ಲ ಅಂದರೆ ಏನು ಮಾಡ್ತಾರೆ ಕೋರ್ಟು ಅಂತ. ಇಮ್ಮೂವೇಬಲ್ಲು ಪ್ರಾಪರ್ಟಿ ಇರಲಿಲ್ಲ ಅಂದರೆ ಅದು ಯಾವುದೋ ಒಂದು ಅವನೇನೋ ಒಂದು ಸಣ್ಣ ಕೆಲಸ ಮಾಡಿರ್ತಾನೆ, ಇಲ್ಲಾಂದರೆ ಯಾವಾಗ ಬೇಕಾದ್ರೂ ಬರಲಿ ಅಂತ ಬಿಟ್ಬಿಡ್ತಾರೆ ಕೋರ್ಟು. ದೊಡ್ಡ ಇದಾದರೆ ಈ ಥರ ಎಲ್ಲ ಮಾಡೋದು ದೊಡ್ಡ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿರೋರು, ಕ್ರೈಮ್ ಮಾಡಿರೋರು ಅಂತಾನೆ. ಓಕೆನಾ. ನೆಕ್ಸ್ಟ್ ಇವಾಗ ಲಾಸ್ಟ್ ಬಟ್ ಒನ್ ಟಾಪಿಕ್ ನೋಡೋಣ. ಇದು ಲಿಮಿಟೆಡ್ ಪೀರಿಯಡ್ ಅಂಡರ್ CRPC ಅಂತ. ಲಿಮಿಟೆಡ್ ಪೀರಿಯಡ್ ಟು ಫೈಲ್ ಎ ಕಂಪ್ಲೇಂಟ್ ಅಂಡರ್ CRPC. ಮುಂಚೆ ಇನಿಷಿಯಲ್ ಆಗಿ CRPCಲಿ ಈ ಥರ ಯಾವುದೇ ಲಿಮಿಟೆಡ್ ಪೀರಿಯಡ್ ಇರಲಿಲ್ಲ. CRPC ಕೇಸ್ನ ಇದು ಕಂಪ್ಲೇಂಟ್ ಫೈಲ್ ಮಾಡೋಕ್ಕೆ ಯಾವುದೇ ಥರ ಲಿಮಿಟೇಷನ್ ಪೀರಿಯಡ್ ಇರಲಿಲ್ಲ. ಬಟ್ ಲೇಟರಾಗಿ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಟು ಫೈಲ್ ಎ ಲಿಮಿಟೆಡ್ ಪೀರಿಯಡ್. ಏನಿದೆ ಅಂತಂದರೆ ಲಿಮಿಟೆಡ್ ಪೀರಿಯಡ್ ಅಂದರೆ ಇವಾಗ ಲಿಮಿಟೆಡ್ ಪೀರಿಯಡ್ ಈ ಕಡೆ ಇದೆ. ವೆನ್ ಅಫೆನ್ಸ್ ಇಸ್ ಪನಿಷೇಬಲ್ ವಿತ್ ಅಫೆನ್ಸು ಪನಿಷೇಬಲ್ ಆಗಿದಾಗ ಏನು ಪನಿಷ್ಮೆಂಟ್ ಸಿಗುತ್ತೋ ಅದ್ರ ಮೇಲೆ ಲಿಮಿಟೆಡ್ ಪೀರಿಯಡ್ ಇದೆ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಇವಾಗ 6 months ಲಿಮಿಟೆಡ್ ಪೀರಿಯಡ್ ಇರುತ್ತೆ. ಯಾವಾಗ ಫೈನ್ ಓನ್ಲಿ ಆ ಅಫೆನ್ಸಲ್ಲಿ ಫೈನ್ ಓನ್ಲಿ ಇಂಪೋಸ್ ಆದಾಗ ಲಿಮಿಟೆಡ್ ಪೀರಿಯಡು 6 months ಇರುತ್ತೆ. ಅಷ್ಟರಲ್ಲಿ ನೀವು ಕಂಪ್ಲೇಂಟ್ನ ಇದು ಮಾಡಬೇಕಾಗುತ್ತೆ. ಯಾವಾಗಿಂದ ನಿಮಗೆ ಅಫೆನ್ಸ್ ಆಗಿ
6 ಮಂತ್ಸ್ ಒಳಗಡೆ ನೀವು ಅದಕ್ಕೆ ಕಂಪ್ಲೇಂಟ್ನ ಫೈಲ್ ಮಾಡಬೇಕಾಗುತ್ತೆ. ಆಮೇಲೆ 1 ಇಯರ್ ಲಿಮಿಟೆಡ್ ಪೀರಿಯಡ್ ಇರುತ್ತೆ ಫಾರ್ ಇಂಪ್ರಿಸನ್ಮೆಂಟ್. ಅದಕ್ಕೆ ಪನಿಷ್ಮೆಂಟ್ ಇಂಪ್ರಿಸನ್ಮೆಂಟ್ ಅಪ್ ಟು 1 ಇಯರ್ ಅಪ್ ಟು ಇಂಪ್ರಿಸನ್ಮೆಂಟ್ ಇದ್ದಾಗ 1 ಇಯರ್ ಲಿಮಿಟೆಡ್ ಪೀರಿಯಡ್ ಇರುತ್ತೆ. 3 ಇಯರ್ಸ್ ಲಿಮಿಟೆಡ್ ಪೀರಿಯಡ್ ಇರುತ್ತೆ ಫಾರ್ ಇಂಪ್ರಿಸನ್ಮೆಂಟ್ ಅಪ್ ಟು 3 ಇಯರ್ಸ್ ತನಕ ಇರುತ್ತಲ್ವ ಇಂಪ್ರಿಸನ್ಮೆಂಟು, ಅದಕ್ಕೆ 3 ಇಯರ್ಸ್ ಲಿಮಿಟೆಡ್ ಪೀರಿಯಡ್. ನೋ ಲಿಮಿಟೇಷನ್ ಪೀರಿಯಡ್ ಇರುತ್ತೆ ಫಾರ್ ಇಂಪ್ರಿಸನ್ಮೆಂಟ್ ಮೋರ್ ದ್ಯಾನ್ 3 ಇಯರ್ಸ್ ಇರೋ ಪನಿಷ್ಮೆಂಟ್ ಕೊಡುವಂಥ ಕೇಸಸ್ಗೆಲ್ಲ ಲಿಮಿಟೆಡ್ ಪೀರಿಯಡ್ ಇರೋಲ್ಲ. ಬೇಸಿಕಲಿ ಏನು ಹೇಳೋದಂದರೆ ಅಂದರೆ ಲಿಮಿಟೆಡ್ ಪೀರಿಯಡು ಓನ್ಲಿ ಫಾರ್ ಬೇಲೆಬಲ್ ಅಫೆನ್ಸ್ ಚಿಕ್ಕ ಅಫೆನ್ಸ್ಗಳಿಗೆ, ಮೈನರ್ ನಾನ್ ಕಮಿಸಬಲ್ ಅಫೆನ್ಸ್ಗಳಿಗೆಲ್ಲ, ನಾನ್ ಕಮಿಸಬಲ್ ಅಥವಾ ಕಮಿಸಬಲ್ ಯಾವುದಾದ್ರೂ ಅಷ್ಟೇ ಲೆಸ್ ದ್ಯಾನ್ 3 ಇಯರ್ಸ್ ಇರೋವಂಥದ್ದು ಕ್ಕೆ ಮಾತ್ರ ಇದ್ರೊಳಗೆ ಲಿಮಿಟೆಡ್ ಪೀರಿಯಡ್ ಇರುತ್ತೆ. ಮೋರ್ ದ್ಯಾನ್ 3 ಇಯರ್ಸ್ ಇರೋವಂಥದ್ದಕ್ಕೆ ಯಾವುದೇ ಥರ ಲಿಮಿಟೆಡ್ ಪೀರಿಯಡ್ ಇರಲ್ಲ. ಬೇಲೆಬಲ್ ಅಫೆನ್ಸ್ ಅಂತಲೇ ಹೇಳ್ಬೋದು. ಇದು ಬೇಲೆಬಲ್ ಅಫೆನ್ಸಸ್ಗೆ ಮಾತ್ರ ಲಿಮಿಟೆಡ್ ಪೀರಿಯಡ್ ಇದೆ. ನಾನ್ ಬೇಲೆಬಲ್ ಅಫೆನ್ಸ್ಗೆ ಯಾವುದೇ ಥರ ಲಿಮಿಟೆಡ್ ಪೀರಿಯಡ್ ಇಲ್ಲ. ಓಕೆನಾ? ಇದ್ರದ್ದು ಪರ್ಪಸ್ ಎಂತಕ್ಕೆ ಈ ಥರ ಮಾಡಿದ್ದಾರೆ, ಲಿಮಿಟೆಡ್ ಪೀರಿಯಡ್ನ ಎಂತಕ್ಕೆ ಇಂಪೋಸ್ ಮಾಡಿದ್ದಾರೆ, ಅದ್ರ ಪರ್ಪಸ್ ಏನು ಅಂತಂದರೆ ಟು ಮೇಕ್ ಎನ್ ಅವೇರ್ನೆಸ್ ಆಫ್ ಯುವರ್ ರೈಟ್ಸ್. ನಿಮ್ಗೆ ಏನು ರೈಟ್ಸ್ ಇದೆಯೋ ಅದನ್ನು ಅವೇರ್ನೆಸ್ ಹುಡ್ಸೋಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಓಕೆನಾ? ನೆಕ್ಸ್ಟ್ ಮೇನ್ ಎವಿಡೆನ್ಸ್ ಶುಡ್ ಬಿ ನಾಟ್ ಗೆಟ್ ವ್ಯಾನಿಷ್. ಯಾವುದೇ ಒಂದು ಮೇನ್ ಎವಿಡೆನ್ಸ್ ಅಂತ ಇರುತ್ತಲ್ಲ, ನೀವು ಎದುರುಕೊಂಡು ಲೇಟಾಗಿ ಕಂಪ್ಲೇಂಟ್ ಮಾಡಿದ್ರೆ ಆಗಲೇ ಮೇನ್ ಎವಿಡೆನ್ಸ್ ವ್ಯಾನಿಷ್ ಆಗಿಬಿಟ್ಟಿರುತ್ತೆ, ನಿಮ್ಮ ಕಂಪ್ಲೇಂಟ್ ಮಾಡಿ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ಆಗದೆ ಇರಲಿ ಅಂತ ಇದನ್ನು ಮಾಡಿದ್ದಾರೆ. ಮತ್ತು ವಾಟ್ ಇಫ್ ಕೋರ್ಟ್ ಕ್ಲೋಸ್ಡ್ ಆನ್ ದ ಲಾಸ್ಟ್ ಡೇ ಆಫ್ ಲಿಮಿಟೆಡ್ ಪೀರಿಯಡ್ ಅಂತ ಅವಾಗ ಲಾಸ್ಟ್ ಡೇ ಲಿಮಿಟೆಡ್ ಪೀರಿಯಡಲ್ಲಿ ಕೋರ್ಟು ಕ್ಲೋಸ್ ಆಗಿದ್ರೆ ಏನು ಮಾಡೋದು? ಆವಾಗ ನೆಕ್ಸ್ಟ್ ವರ್ಕಿಂಗ್ ಡೇ ಇರುತ್ತಲ್ಲ, ಇಮಿಡಿಯೇಟ್ ನೆಕ್ಸ್ಟ್ ವರ್ಕಿಂಗ್ ಡೇ ಇರುತ್ತಲ್ಲ, ಆವಾಗ ನೀವು ಕೇಸ್ನ ಫೈಲ್ ಮಾಡಬೇಕಾಗತ್ತೆ, ಕಂಪ್ಲೇಂಟ್ನ ಫೈಲ್ ಮಾಡಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಇದು ಲಾಸ್ಟ್ ಟಾಪಿಕ್ ಬಂದುಬಿಟ್ಟು ಈ ಲೆಸನ್ದು ಸೆಕ್ಷನ್ 470 ಅಂತ ಪ್ರೊವೈಡ್ಸ್ ಪ್ರೊವಿಷನ್ ಫಾರ್ ಎಕ್ಸಿಕ್ಯೂಷನ್ ಆಫ್ ಟೈಮ್ ಇನ್ ಸರ್ಟೆನ್ ಕೇಸಸ್. ಈ ಸರ್ಟೆನ್ ಕೆಲವೊಂದು ಕೇಸಸಲ್ಲಿ ಈ ಟೈಮು ಎಕ್ಸ್ಕ್ಲೂಡ್ ಆಗುತ್ತೆ. ಯಾವ ಟೈಮು ಎಕ್ಸ್ಕ್ಲೂಡ್ ಆಗುತ್ತೆ ಅಂದರೆ ಪೀರಿಯಡ್ ಇನ್ ವಿಚ್ ಅನದರ್ ಕೇಸಸ್ ಆರ್ ಗೋಯಿಂಗ್ ಆನ್ ಇನ್ ದ ಕೋರ್ಸ್ ಡ್ಯೂ ಟು ದಟ್ ಯುವರ್ ಕೇಸ್ ಈಸ್ ಗೆಟಿಂಗ್ ಲೇಟ್. ಏನಂತಂದರೆ ಏನು ಇದು ಕಂಪ್ಲೇಂಟ್ಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಇದು ನಾರ್ಮಲ್ ಇದು ಕೇಸ್ ನಡೆದಿದೆ ಅಂತ ಅಂದಾಗ ಯಾವ ಟೈಮು ಎಕ್ಸ್ಕ್ಲೂಡ್ ಆಗುತ್ತೆ ಆ ಕೇಸಿಂದ ಅಂತ ಇದು ಹೇಳ್ತಿರೋದು. ಇದೇನು ಅಂತ ಅಂದರೆ ಇವಾಗ ಒಂದೇ ಕೋರ್ಟಲ್ಲಿ ತುಂಬ ಕೇಸಸ್ ಇರುತ್ತೆ. ಅವರು ಜಡ್ಜು ಇದಾದಮೇಲೆ ಈ ಕೇಸು ಅಂತ ತುಂಬ ಶೆಡ್ಯೂಲ್ಸ್ಗಳು ಮಾಡಿರ್ತಾರೆ. ಒಂದು ಸತಿ ಏನಾಗುತ್ತೆ ಅಂದರೆ ನಿಮ್ಮ ಕೇಸ್ ಆದಮೇಲೆ ಒಂದು 6-7 ಮಂತ್ ಆದಮೇಲೆ ಮತ್ತೆ ನಿಮ್ಮ ಕೇಸ್ ಓಪನ್ ಆಗುತ್ತೆ. ಅಂದರೆ ಅಲ್ಲಿ ತನಕ ಎಷ್ಟೊಂದು ಕೇಸಸ್ ಆರ್ಡರಲ್ಲಿ ಶೆಡ್ಯೂಲ್ ಆಗಿಬಿಟ್ಟಿರುತ್ತೆ ಅಂದ್ಕೊಳ್ಳಿ. ಆ 6 ಮಂತ್ಸು ನಿಮಗೆ ಕೌಂಟಿಗೆ ಬರೋಲ್ಲ, ಅದು ಎಕ್ಸ್ಕ್ಲೂಡ್ ಆಗುತ್ತೆ. ಓಕೆನಾ? ಆಮೇಲೆ ಅದೇ ಬೇರೆ ಕೇಸ್ ನಡೀತಿದೆ ಅಂತ ನಿಮ್ಮ ಕೇಸ್ ಲೇಟ್ ಆಯಿತು ಅಂದರೆ ಆ ಟೈಮ್ ಪೀರಿಯಡು ಇದರಿಂದ ಎಕ್ಸ್ಕ್ಲೂಡ್ ಆಗುತ್ತೆ. ನೆಕ್ಸ್ಟು ಪೀರಿಯಡ್ ಆಫ್ ಕಂಟಿನ್ಯೂಸ್ ಆಫ್ ಸ್ಟೇ ಆರ್ಡರ್ ಆರ್ ಇಂಜೆಕ್ಷನ್ ಗ್ರಾಂಟೆಡ್ ಅಗೇನ್ಸ್ಟ್ ದ ಇನ್ಸ್ಟಿಟ್ಯೂಟ್ ಆಫ್ ಎ ಪ್ರಾಸಿಕ್ಯೂಷನ್. ಏನಂತಂದರೆ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪ್ರಾಸಿಕ್ಯೂಷನ್ ಮೇಲೆ ಸ್ಟೇ ಕೊಟ್ಟಿದ್ರೆ, ನೀವು ಸ್ವಲ್ಪ ದಿನ ಕಾಯ್ದು, ಅಂದರೆ ಏನೋ ಒಂದು ಇನ್ಫಾರ್ಮೇಷನ್ ಬರಬೇಕಾಗುತ್ತೆ, ಯಾವುದೋ ರೀಸನ್ಗೆ ಸ್ಟೇ ಕೊಟ್ಟಿದ್ರೆ ಆ ಪೀರಿಯಡ್ ಒಂದು ಇಷ್ಟು ಮಂತ್ ಅಂತೂ ಸ್ಟೇ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ, ಆ ಮಂತು ಅಷ್ಟು ದಿನವೂ ಇದರಿಂದ ಎಕ್ಸ್ಕ್ಲೂಡ್ ಆಗುತ್ತೆ. ಮತ್ತು ಪೀರಿಯಡ್ ಆಫ್ ನೋಟಿಸ್ ಟು ಅಪಿಯರ್ ಇನ್ ದ ಕೋರ್ಟ್. ಆಲ್ರೆಡಿ ನಾವು ನೋಡಿದ್ವಲ್ಲ, ಸಮನ್ ಕೊಡ್ಬೇಕಾದ್ರೆ ಪೀರಿಯಡ್ ಆಫ್ ನೋಟಿಸ್ ಟು ಅಪಿಯರ್ ಇನ್ ಕೋರ್ಟ್ ಅಂದರೆ ಸಮನ್ ಅಂತಾನೆ. ಇಟ್ ಈಸ್ ಕಾಲ್ಡ್ ಎಸ್ ಸಮನ್. ಆಯಿತಾ? ಅದನ್ನ ಅವರು ಕೋರ್ಟಲ್ಲಿ ಆರ್ಡರ್ ಮಾಡಿ ಮತ್ತೆ ನಿಮ್ಮ ಮನೆಗೆ ಬಂದು ನಿಮಗೆ ತಲುಪಿ ಆ ಕೇಸ್ ಕೇಸ್ ಸ್ಟಾರ್ಟ್ ಆಗುತ್ತಲ್ಲ, ಆ ಪೀರಿಯಡನ್ನು ಅದರಿಂದ ಎಕ್ಸ್ಕ್ಲೂಡ್ ಆಗುತ್ತೆ. ಓಕೆನಾ? ನೆಕ್ಸ್ಟು ಕನ್ಸಲ್ಟ್ ಆರ್ ಸ್ಯಾಂಕ್ಷನ್ ಈಸ್ ನಾಟ್ ಇಶ್ಯೂಡ್ ಬೈ ದ ಇನ್ಸ್ಟಿಟ್ಯೂಷನ್ ಆಫ್ ದ ಕೋರ್ಟ್. ಏನಂತಂದರೆ ಫಾರ್ ಎಕ್ಸಾಂಪಲು RBI CBI ಏನೋ ಒಂದು ರಿಪೋರ್ಟ್ ಮಾಡಬೇಕಾಗಿರುತ್ತೆ ಕೋರ್ಟಿಗೆ, ಕನ್ಸಲ್ಟ್ CBI ಏನೋ ಕೊಡಬೇಕಾಗಿರುತ್ತೆ ಅಂದ್ಕೊಳ್ಳಿ. ಅದನ್ನು ಆ ಇನ್ಸ್ಟಿಟ್ಯೂಷನು ಕೊಡಲಿಲ್ಲ ಕೋರ್ಟ್ಗೆ, ಅದನ್ನು ಸ್ಯಾಂಕ್ಷನ್ ಮಾಡಲಿಲ್ಲ, ಅಂದರೆ ಕನ್ಸಲ್ಟ್ ಮಾಡಲಿಲ್ಲ ಅಂತ ಅಂದಾಗ ಆ ಟೈಮಲ್ಲಿ ಏನು ಟೈಮ್ ವೇಸ್ಟ್ ಆಗುತ್ತಲ್ಲ ಇಶ್ಯೂ ಮಾಡದೇ ಇರೋ ಟೈಮಲ್ಲಿ, ಆವಾಗೂ ನಿಮಗೆ ಆ ಟೈಮೂ ಎಕ್ಸ್ಕ್ಲೂಡ್ ಆಗುತ್ತೆ. ಓಕೆನಾ? ಪೀರಿಯಡ್ ಡ್ಯೂರಿಂಗ್ ಅಫೆಂಡರ್ ಈಸ್ ಆಬ್ಸೆಂಟ್ ಇನ್ ಇಂಡಿಯಾ ಮೀನ್ಸ್ ವೆನ್ ಟು ಔಟ್ಸೈಡ್ ಇಂಡಿಯಾ. ಇವಾಗ ನಿಮಗೆ ಅಫೆಂಡರ್ ಇರ್ತಾರಲ್ಲ, ಅವರು ಔಟ್ಸೈಡ್ ಇಂಡಿಯಾ ಇರ್ತಾರೆ ಅಂದ್ಕೊಳ್ಳಿ, ಅವರು ಇಂಡಿಯಾಗೆ ವಾಪಸ್ ಬರೋ ತನಕ ಟೈಮ್ ಇರುತ್ತಲ್ಲ, ಆ ಟೈಮು ಎಕ್ಸ್ಕ್ಲೂಡ್ ಆಗುತ್ತೆ ಇದರೊಳಗೆ. ನೆಕ್ಸ್ಟು ಲಾಸ್ಟ್ ಪಾಯಿಂಟ್ ಇದು ಪೀರಿಯಡ್ ವೆನ್ ದ ಅಫೆಂಡರ್ ಈಸ್ ಅಬ್ಸ್ಕಾರ್ಡಿಂಗ್ ಆರ್ ಕನ್ಸಾಲಿಂಗ್ ಹಿಮ್ಸೆಲ್ಫ್. ಅಂದರೆ ಬಚ್ಚಿಕೊಂಡಿರ್ತಾನೆ, ಇಲ್ಲ ಎಲ್ಲೋ ಬೇಕಂತಾನೆ ಅವ್ನು ಬಚ್ಚಿಕೊಂಡಿರ್ತಾನೆ ಅಂದ್ಕೊಳ್ಳಿ, ಆವಾಗ ಅವನು ಹುಡ್ಕೋ ಟೈಮು, ಅವ್ನು ವಾಪಸ್ ಸಿಕ್ಕೋ ತನಕ ಟೈಮ್ ಇರುತ್ತಲ್ಲ, ಅದನ್ನು ಎಕ್ಸ್ಕ್ಲೂಡ್ ಆಗುತ್ತೆ.
ಓಕೆನಾ. ಡಿಲೇ ಇನ್ ಫೈಲಿಂಗ್ ಆಫ್ ಕಂಪ್ಲೇಂಟಲ್ಲಿ ಫೈಲ್ ಮಾಡುವಾಗ ಡಿಲೇ ಆಯಿತು ಅಂದಾಗ ಕೋರ್ಟ್ ಮೇ ಪ್ರೊವೈಡ್ ಎಕ್ಸ್ಟೆನ್ಷನ್ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ಮೇಲೆ ಏನೋ ಇಂಟ್ರೆಸ್ಟ್ಗೋಸ್ಕರ ಕೋರ್ಟು ಎಕ್ಸ್ಟೆನ್ಷನ್ ಕೊಡ್ಬೋದು, ಅಥವಾ ರೀಸನ್ ವ್ಯಾಲಿಡ್ ಇದ್ದಾಗೂ ಎಕ್ಸ್ಟೆನ್ಷನ್ ಸಿಗ್ಬೋದು ನಿಮಗೆ. ಓಕೆನಾ. ಇಲ್ಲಿಗೆ ಈ ಚಾಪ್ಟರ್ ಪೂರ್ತಿ ಮುಗಿಯುತ್ತೆ CRPC. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.